ಎಷ್ಟು ಚೀಲ ಅದಾವ ಈಗ ಒಳಗಡೆ ಅಕ್ಕಿ ಎಷ್ಟು ಚೀಲ ಎಷ್ಟು ಅದಾವ? 11 ಚೀಲ ಅದಾವ. 11 ಚೀಲ. ನಿಮ್ ಮಾಲಕ್ ಯಾರು ಕಳ್ಸ್ಯಾರ? ಇಲ್ಲಿ ಮಾಲಕರು ಕಳ್ಸಿದಾರ ಅಂತ ನೀನ್ ಹೇಳಿದ್ಯಪ್ಪ, ಒಪ್ಕೊಳ್ಳೋಣ. ನಿಮ್ ಮಾಲಕ್ರು ಯಾರು? ಕೋಳಿ ಫಾರ್ಮ್ ಆದ್ರಿ. ಮಾಲಕರ ಹೆಸರು ಕೇಳ್ತಾ ಇದೀವಿ ನಾವು, ಕೋಳಿ ಫಾರ್ಮ್ ಕೇಳ್ತಾ ಇಲ್ಲ. ಏನ್ ಅವ್ರದ್ದು ಹೆಸರು? ಪೂರ್ಣ ನಾಮ್ ಬರ್ತಾವ. हाँ गाड़ी नंबर ये गाड़ी का नंबर क्या है? ये गाड़ी नंबर क्या है? हाँ ಗಾಡಿ ನಿಮ್ಮ ಹೆಸರಲ್ಲಿ ಗಾಡಿ ಚೆಕ್ ಅಂದ್ರೆ ಇದು ಅಕ್ಕಿಯನ್ನ ಕಲೆಕ್ಟ್ ಮಾಡುವಂತ ವ್ಯಕ್ತಿ ಇವರು. ಇದು ಗಾಡಿ ತಗೊಂಡು ಈ ಗಾಡಿಯನ್ನ ತಗೊಂಡು ಇವರು ಮನೆ ಮನೆ ಅಡ್ಡಾಡಿ ಎಲ್ಲ ಅಕ್ಕಿಗಳನ್ನ ತಗೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ನಾಲಾಯಕರು ಕೂಡ ಇಲ್ಲಿ ಇದ್ದಾರೆ ಅನ್ನೋದು ಕೂಡ ನಾವೇ ಇಲ್ಲೇ ಹೋಗ್ತಾ ಇದೀವಿ. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಾವು ಬೈಕ್ ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ವಿಚಾರವಾಗಿ ಇಲ್ಲಿಂದ ಹೋದಾಗ ಇಲ್ಲೇ ದುಳ್ಕೇಡ ಗ್ರಾಮದ ಭೀಮಾಶಂಕರ ನಗರದಲ್ಲಿ ಅಕ್ಕಿಯನ್ನ ತುಂಬತಾ ಇರುವಾಗ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಇಲ್ಲಿದೆ ಹೋಗುವಾಗ ಅವರ ಹಾದಿ ಮೇಲೆ ಸಿಕ್ಬಿದ್ದಿರುವಂತದ್ದು. ದಯವಿಟ್ಟು ಅಧಿಕಾರಿಗಳು ಇವರ ಮೇಲೆ ಕಾನೂನು ರೀತಿ ಒಳಗ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿ ನಾವು ಕೆಆರ್ಎಸ್ ಪಕ್ಷದ ಒತ್ತಾಯವನ್ನು ಮಾಡ್ತೀವಿ. ಇವ್ರ ಹೆಸರು ಏನಂದ್ರೆ ಹುಸೇನಿ ಅಂತೇಳಿ ಮಾಲಕರ ಹೆಸರು ಹೇಳ್ತಾ ಇದ್ರು ಅವರು. ಹುಸೇನ್ ಟಪಾಲ್ ವಾಲಾ ಇಂತಹ ಜನ ಇದ್ದಾರೆ. ಯಾಕಂದ್ರೆ ಅವರು ಈಗ ಸುಮಾರು 11 ಚೀಲಗಳು ಅದಾವಂತೇಳಿ ಹೇಳಿದ್ರು. ಅಕ್ಕಿಯನ್ನ 11 ಚೀಲ ಅಕ್ಕಿ ಅನ್ನ ಅಕ್ರಮವಾಗಿ ಸಾಗಿಸ್ತಾ ಇರುವಾಗ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಕೂಡ ಇದನ್ನ ಹಿಡಿದಿರುವಂತದ್ದು. ಇವು ಇಷ್ಟಾಚರಾಗಿ ನಾವು ಈಗ ಇದರ ಮೇಲೆ ಏನೋ ನಾವು ಬೈಕ್ ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ. ಇನ್ನ ನಾವು ಇಷ್ಟು ಲೈವ್ಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ನಂತರ ಅಧಿಕಾರಿಗಳು ಏನಾದರೂ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ನಾವು ಕೆಆರ್ಎಸ್ ಪಕ್ಷದವರು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಇವಿಷ್ಟು ವಿಚಾರ ನಾನು ಹೇಳಬಲ್ಲೆ. ನೋಡ್ಬಹುದು ನೋಡ್ರಿ, ನೀವು ಅಕ್ಕಿ ಇಲ್ಲ ಅಂತ ಹೇಳಿದಿರಿ, ಮತ್ತು ಅಕ್ಕಿ ಇಲ್ಲೇ ಇದಾವೆ. ಇದೇ ಚೀಲ ಒಳಗಿಂದೆ ತೆಗೆದಿರುವಂತದ್ದು, ಇವೆಲ್ಲ ಅಕ್ಕಿನೇ ತುಂಬಿರುವಂತದ್ದು. ಇಷ್ಟು ವಿಚಾರವಾಗಿ ಇಂತ ವಿಚಾರ ಅಂದ್ರೆ ಇದು ಪ್ರತಿ ಮನೆ ಅಡ್ಡಾಡಿ ಅಕ್ಕಿಯನ್ನು ತುಂಬಿಕೊಂಡು ಹೋಗಿರುವಂತದ್ದು. ದಯವಿಟ್ಟು ಅಧಿಕಾರಿಗಳು